ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾರಾಪುರ ಕೆರೆಯ ಬಳಿ ಶೂಟಿಂಗ್ಗೆ ಬಂದಿದ್ದ ಕಲ್ಟ್ ಚಿತ್ರತಂಡವನ್ನ ಅಧಿಕಾರಿಗಳು ವಾಪಸ್ ಕಳಿಸಿದ್ದಾರೆ. ಪರವಾನಗಿ ಇಲ್ಲದೆ ಶೂಟಿಂಗ್ ಕಲ್ಟ್ ಚಿತ್ರತಂಡ ಮುಂದಾಗಿತ್ತು. ಹೀಗಾಗಿ ಅಧಿಕಾರಿಗಳು ಚಿತ್ರತಂಡವನ್ನ ವಾಪಸ್ ಕಳಿಸಿದ್ದಾರೆ. ನಟಿ ರಚಿತಾರಾಮ್ ಕೂಡ ಶೂಟಿಂಗ್ ಸ್ಥಳಕ್ಕೆ ಆಗಮಿಸಿದ್ರು. ಇನ್ನು ಕಲ್ಟ್ ಚಿತ್ರದ ರೇಪ್ ಸೀನ್ ಶೂಟಿಂಗ್ಗೆ ಚಿತ್ರತಂಡ ಸಜ್ಜಾಗಿತ್ತು. ಆದರೆ ಪರವಾನಗಿ ಇಲ್ಲದ ಹಿನ್ನೆಲೆ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಚಿತ್ರತಂಡವನ್ನ ವಾಪಸ್ ಕಳಿಸಿದ್ದಾರೆ. ಇನ್ನು ಈ ಚಿತ್ರದಲ್ಲಿ ಸಚಿವ ಜಮೀರ್ ಅಹಮದ್ ಪುತ್ರ ಜೈದ್ ಖಾನ್ ಹಾಗೂ ರಚಿತಾರಾಮ್ ನಟಿಸ್ತಾ ಇದ್ದಾರೆ. ಪ್ರತಿಯೊಬ್ಬ ನಾಗರಿಕರು ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು. ನಿಯಮ ಪಾಲನೆಯಿಂದ ಅಪಾಯಗಳು ತಪ್ಪುತ್ತೆ ಅಂತ ವಿಜಯನಗರ ಎಎಸ್ಪಿ ಸಲೀಂ ಪಾಷಾ ತಿಳಿಸಿದ್ರು. ಹೊಸಪೇಟೆಯ ಬಿಟಿಸಿಸಿ ಬ್ಯಾಂಕ್ ಸಭಾಂಗಣದಲ್ಲಿ ಸಂಚಾರ ಪೊಲೀಸ್ ಠಾಣೆಯ ವತಿಯಿಂದ ಆಯೋಜಿಸಿದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಎಎಸ್ಪಿ ಸಲೀಂ ಪಾಷಾ, ಅಪಘಾತದಲ್ಲಿ ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವುದು ಚಾಲಕರ ಧರ್ಮ. ನಾವು ನಿಯಮ ಪಾಲನೆ ಮುಂದಾಗ್ತೇವೆ. ಆಟೋ ಚಾಲಕರು, ಯೂನಿಯನ್ ನಾಯಕರು ಕೂಡ ತಮ್ಮ ಚಾಲಕರಿಗೆ ನಿಯಮ ಪಾಲನೆಗೆ ಸೂಚಿಸಿ ಸಾರ್ವಜನಿಕರಿಗೆ ಮಾದರಿಯಾಗಬೇಕು ಅಂತ ಎಎಸ್ಪಿ ಸಲೀಂ ಪಾಷಾ ತಿಳಿಸಿದ್ದಾರೆ. ಫೋನಲ್ಲಿ ಏನು ಅವಕಾಶ ಅಂತ ನಮ್ಮ ಸರ್ ಅಗ್ರಿಬೊಮ್ಮನಹಳ್ಳಿಯಿಂದ ಬರುವಾಗ ಒಂದು ಹುಡುಗಿ ಹಿಂದೆ ಗಾಡಿ ಹಿಂದೆ ನಿಂತಿದ್ದಾಳೆ, ಕೂತಿದ್ದಾಳೆ, ಮೊಬೈಲ್ ನೋಡ್ತಾ ಇದ್ದಾಳೆ. ವೇಲ್ ಗಾಲೆಗೆ ಇನ್ನೊಂದು ಸ್ವಲ್ಪ ಆದರೆ ಗಾಲೆಗೆ ಸಿಕ್ಕಂತಿತ್ತು. ನಮ್ಮ ಡ್ರೈವರ್ಗೆ ಹೇಳಿದೆ, ನಿಧಾನ ಹೋಗಿ ಆ ಹುಡುಗಿ ಆ ಗಾಡಿ ಪಕ್ಕಕ್ಕೆ ಹೋಗ ಅಂತಂದು ಹೋಗಿ ನಾನು ಆ ಹುಡುಗಿಗೆ ಗದರಿಸಿದೆ, ಈ ಮೂಳ ಕ್ಯಾಲ ಎಲ್ಲಿಟ್ಟಿದ್ದೀನೋ ಅಂತಂದು. ಹಂಗೆ ದೊಡ್ಡವರಾದರೂ ಅಂಥವನ್ನ ತಿದ್ಕೊಳ್ತಾ ಹೋಗ್ಬೇಕು. ಅವಾಗ ಅವ್ರ ಗಾಡಿ ನಿಲ್ಲಿಸಿ ಮೊಬೈಲ್ ನೋಡೋದು ನಿನಗೆ ಅಷ್ಟು ಹುಚ್ಚ ನಿನಗೆ ಅಂತ ಗದರಿಸಿದಾಗ, ಇಲ್ಲಮ್ಮ ತಪ್ಪಾಯ್ತಮ್ಮ ಅಂತ ಹೇಳಿ ಹೋದ್ರು. ನಾನು ಹೇಳೋದೇನೆಂದ್ರೆ, ಕಡ್ಡಾಯವಾಗಿ ಎಲ್ಲ ಇಲಾಖೆಯವರು ಅದನ್ನ ಪಾಲನೆ ಮಾಡ್ಬೇಕು. ಮೊದಲು ಅದನ್ನ ಪಾಲನೆ ಮಾಡ್ಬೇಕು. ಎಲ್ಲ ಇಲಾಖೆಯವರು ಅದನ್ನ ಪಾಲನೆ ಮಾಡ್ಬೇಕು. ನಾನು ಸಾಕಷ್ಟು ಸಾರಿ ನೋಡ್ತೀನಿ, ಎಷ್ಟೋ ಅಧಿಕಾರಿಗಳು ದೊಡ್ಡ ದೊಡ್ಡ ಆಫೀಸ್ನಲ್ಲೇ ಇರ್ತಕ್ಕಂಥವ್ರೆ ಹೆಲ್ಮೆಟ್ ಧರಿಸಲ್ಲ, ಮೊಬೈಲ್ ಉಪಯೋಗ ಮಾಡ್ತಾ ಇರ್ತಾರೆ. ಆ ಪ್ರಜ್ಞೆನೇ ಇರಲ್ಲ. ಏನು ಬಹಳ ದಿನಗಳಿಂದ ದತ್ತನ ದರ್ಶನಕ್ಕೆ ಬರಬೇಕು ಅಂದುಕೊಂಡಿದ್ದೇನೆ, ಆಗಿರಲಿಲ್ಲ. ಈಗ ದರ್ಶನವಾಗಿದೆ ಅಂತ ಕಲಬುರಗಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಇನ್ನು ರಾಜಕೀಯ ಪಕ್ಷ ಅಂದ ಮೇಲೆ ಕಷ್ಟ ಸಂಕಷ್ಟ ಎರಡೂ ಕೂಡ ಇರುತ್ತೆ. 5-6 ಜನ ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋಕೆ ಆಗಿಲ್ಲ. ನನ್ನ ಕಡೆಯಿಂದ ಪ್ರಯತ್ನ ನಡೀತಾ ಇದೆ. ಎಲ್ಲರನ್ನೂ ಕೂಡ ಜೊತೆ ಕರೆದುಕೊಂಡು ಹೋಗ್ತೇನೆ. ಅದಕ್ಕಾಗಿ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ತಿಳಿಸಿದ್ದಾರೆ. ಇರ್ಲಿಯಪ್ಪ, ಅವ್ರು ಪ್ರಯತ್ನ ಮಾಡೋದು ತಪ್ಪು ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಮ್ಮದೊಂದು ರಾಜಕೀಯ ಪಕ್ಷ. ಆದರೆ ಒಂದನೇ ಸಂತೋಷ ಪಡಬೇಕು, ಜಿಲ್ಲಾಧ್ಯಕ್ಷರು ವಿಚಾರದಲ್ಲೂ ಕೂಡ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಇಷ್ಟೊಂದು ಪೈಪೋಟಿ ನಡೀತಾ ಇದೆ ಅಂದರೆ ಇದು ಮೊದಲ ಬಾರಿ. ಅದು ನೀವು ಕೂಡ ಸಂತೋಷ. ಸ್ಪರ್ಧೆಗೂ ಎಳಿತೇನೆ, ರಾಜ್ಯದ ಅಧ್ಯಕ್ಷನಾಗಿ ಮುಂದುವರಿತೇನೆ ಅಂತಕ್ಕಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ವೆಟರ್ನರಿ ಇನ್ಸ್ಪೆಕ್ಟರ್ ಸಂಜಯ್ ನಿವಾಸದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ನಿವಾಸದ ಮೇಲೆ ದಾಳಿ ಮಾಡಲಾಗಿತ್ತು. ಇನ್ನು ಹಾರುಗೇರಿಯಲ್ಲಿ ಲೋಕಾಯುಕ್ತ ತನಿಖೆ ಮುಂದುವರೆದಿದೆ. ರಾಯಭಾಗ ತಾಲೂಕಿನ ಕವಟಕೊಪ್ಪದಲ್ಲಿ ಪಶು ವೈದ್ಯನಿಗಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಜಯ ದುರ್ಗಾನವರ್ ನಿವಾಸದಲ್ಲಿ ದಾಖಲೆಗಳನ್ನು ಪರಿಶೀಲನೆ ನಡೆಸಿ ಅಧಿಕಾರಿಗಳು ರಾತ್ರಿ 8:30 ಗಂಟೆ ಆದರೂ ಕೂಡ ತನಿಖೆ ಮಾತ್ರ ಮುಗಿದಿರಲಿಲ್ಲ. ಮಹಾಕುಂಭಮೇಳ ವಿಚಾರದಲ್ಲಿ ಕಾಂಗ್ರೆಸ್ಸಿಗರ ಟೀಕೆ ವಿಚಾರಕ್ಕೆ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮಹಾಕುಂಭಮೇಳ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ರಾಜಕಾರಣವನ್ನ ಮಾಡೋದು ಸರಿಯಲ್ಲ. ಅಮಿತ್ ಶಾ, ಮೋದಿ, ಯೋಗಿ ಆದಿತ್ಯನಾಥ್ ಬಗ್ಗೆ ಮಾತನಾಡಿ, ಆದರೆ ಹಿಂದೂ ಧರ್ಮದ ಆಚರಣೆ ಬಗ್ಗೆ ಮಾತನಾಡುವಂತಹ ಯಾವುದೇ ನೈತಿಕತೆ ಕಾಂಗ್ರೆಸ್ನವರಿಗಿಲ್ಲ. ಕಾಂಗ್ರೆಸ್ನವರು ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು. ಖರ್ಗೆ ಅವರನ್ನ ಮೆಚ್ಚೋದಕ್ಕೆ ಕಾಂಗ್ರೆಸ್ನವರು ಈ ರೀತಿ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಉಗ್ರವಾದಿ ಶಬ್ದದ ಅರ್ಥ ಗೊತ್ತಿದೆಯಾ ನಿಮಗೆ? ಏನು ಬೇಕಾದ ಬಾಯ್ ಬಿಡ್ತಾ ಇದ್ದೀರಿ. ಸರ್ಕಾರ ಇದೆ, ನಮ್ಮಪ್ಪ ಮುಖ್ಯಮಂತ್ರಿ ಇದ್ದಾನೆ ಅಂಥೇಳಿ ಏನು ಬೇಕಾದ ಬಾಯ್ ಬಿಡೋದಾ? ನಾಳೆಗೆ ಬಿಗಿ ಹಿಡಿದು ಮಾತಾಡಿ. ಹಿಂದೂಗಳೆಲ್ಲ ಉಗ್ರವಾದಿ ಆಗ್ತಾರಾ? ಎಲ್ಲಾಗಿದ್ರಿ? ಒಂದು ಉದಾಹರಣೆ ತೋರಿಸೆ. ಈ ರೀತಿ ಮಾತನಾಡುವಂಥದ್ದನ್ನು ನಿಲ್ಲಿಸದೇ ಇದ್ರೆ ಜನ ಚಪ್ಪಲಿ ತೊಗೊಂಡು ಹೊಡಿತಾರೆ ನಿಮ್ಮನ್ನ. ಏನು ಮಾತಾಡ್ತಾ ಇದ್ದೀರಿ? ಮಾತನಾಡುವಂಥದ್ದು ಏನಾದರೂ ಅರ್ಥ ಗೊತ್ತಿದೆಯಾ ನಿಮಗೆ? ಹಿಂದೂ ಇದ್ದಿದ್ದರಿಂದ, ನೀವು ಹಿಂದೂ ಇದ್ದಿದ್ದರಿಂದನೇ ಇಲ್ಲಿ ಬದುಕುಳಿದಿದ್ದಾರೆ. ಹಿಂದೂ ಉಗ್ರವಾದಿ ಆಗಿದ್ರೆ ನೀವು ಬದುಕ್ತಾ ಇರಲಿಲ್ಲ.
ಸೊ ಏನು ಬೇಕಾದ ಮಾತನಾಡುವಂಥದ್ದನ್ನು ಸರಿಯಲ್ಲ. ಡಾಕ್ಟರ್ ಯತೀಂದ್ರ ಅವರೇ ಅಯೋಗ್ಯರು ನೀವು, ನಾಲಾಯಕರು ನೀವು. ಸೊ ಈ ಶಬ್ದದ ಬಗ್ಗೆ ನಿಮಗೆ ಅರ್ಥ ಇದೆಯಾ? ಗೊತ್ತಿಲ್ಲದಿದ್ದರೆ ಸ್ವಲ್ಪ ಒಂದ್ಸಲ ನೋಡಿ. ಹಿಂದೂ ಶಬ್ದ ಏನು, ಉಗ್ರವಾದ ಶಬ್ದದ ಬಗ್ಗೆ ನೋಡ್ಕೊಂಡು ಮಾತಾಡಬೇಕು. ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಯತೀಂದ್ರ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೋ ಅಲ್ಲೆಲ್ಲವೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ, ವಾಪಸ್ ತಗೊಳ್ಳದೇ ಇದ್ದರೆ, ಕ್ಷಮೆ ಕೇಳದೇ ಇದ್ದರೆ ಅನ್ನುವಂಥದ್ದು ಹೇಳ್ತಾರೆ. ಕಾಲುವೆ ಒಡೆದು ರೈತರ ಜಮೀನುಗಳು ಜಲಾವೃತವಾದಂತಹ ಘಟನೆ ವಿಜಯಪುರದಲ್ಲಿ ನಡೆದಿದೆ. ಬಸವನ ಬಾಗೇವಾಡಿಯಲ್ಲಿ ಕೆಬಿಜೆಎನ್ಎಲ್ ಅಧಿಕಾರಿಗಳ ಎಡವಟ್ಟಿನಿಂದ 60ಕ್ಕೂ ಅಧಿಕ ಎಕರೆ ಜಮೀನಿಗೆ ಕಾಲುವೆ ನೀರು ನುಗ್ಗದೆ. ಜಮೀನಿಗೆ ನೀರು ನುಗ್ಗಿದ ಪರಿಣಾಮ ರೈತರು ಬೆಳೆದ ಗೋಧಿ ಬೆಳೆ, ಈರುಳ್ಳಿ ಬೆಳೆ ಜಲಾವೃತವಾಗಿದೆ. ಶಿವಾನಂದ ಸಾಸನೂರ ಎಂಬುವವರ 15 ಎಕರೆ ಜಮೀನು ಸಂಪೂರ್ಣವಾಗಿ ಜಲಾವೃತವಾಗಿದ್ದು, ಕೆಬಿಜೆಎನ್ಎಲ್ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೆನಲ್ ಮಾಡಿದ್ದು ಕಾರಣಕ್ಕಾಗಿ ಇಲ್ಲಿ ಕೆನಲ್ ಒಡೆದಿದೆ. ಯಾವ ಸಿಬ್ಬಂದಿನೂ ಇಲ್ಲಿ ಕೇರ್ ಮಾಡ್ತಾ ಇಲ್ಲ. ಇದೇನೋ ಟ್ರಿಮ್ಮಿಂಗ್ ಮಾಡಿಲ್ಲ, ಏನೋ ಕಾಂಕ್ರೀಟ್ ಹಾಕ್ದೇ ನೀರು ಚಾಲು ಮಾಡಿದ್ದಾರೆ. ಪರಿಸ್ಥಿತಿ ನೋಡೋರು ಯಾರೂ ಇಲ್ಲ. ಇಲ್ಲಿ ಲೋಕಲ್ ತಹಸೀಲ್ದಾರ್ಗೆ ಮನೆ ಕೊಟ್ಟು ಬಂದ್ರೂ ತಹಸೀಲ್ದಾರು ಕೇರೇ ಅಂತ ಇಲ್ಲ. ಅದನ್ನೇ ನೀವು ಫೋಟೋ ಹೊಡೆದು ಹಾಕಿ. ಬಾಗಲಕೋಟೆಯ ಘಟಪ್ರಭಾ ಸೇತುವೆ ಬಳಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಮುಧೋಳ ತಾಲೂಕಿನ ಮಾಚಕನೂರ ಗ್ರಾಮದ ಬಳಿ ಮೊಸಳೆ ಕಂಡುಬಂದಿದೆ. ನದಿಯಿಂದ ಸೇತುವೆ ಮೇಲೆ ಮೊಸಳೆ ಬಂದಿದ್ದು ಗ್ರಾಮಸ್ಥರಲ್ಲಿ ಆತಂಕ ಶುರುವಾಗಿದೆ. ಬೆಳಂಬೆಳಗ್ಗೆ ಮೊಸಳೆ ಕಾಣಿಸಿಕೊಂಡಿದ್ದು ಪ್ರಯಾಣಿಕರು ಮೊಬೈಲ್ನಲ್ಲಿ ಮೊಸಳೆ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ. ರಸ್ತೆ ಅಡ್ಡಲಾಗಿ ಬಂದ ಮೊಸಳೆ ಕಂಡು ಸವಾರರು ಗಾಬರಿಗೊಂಡಿದ್ದಾರೆ. ಮಹಾಕುಂಭಮೇಳದಲ್ಲಿ ಸಂಭವಿಸಿದ ಕಾಲ್ತುಳಿತ ಘಟನೆಗೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಬಿ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇಶದಲ್ಲಿ ಜನರ ಸೇರುವ ಕಡೆ ಈ ರೀತಿ ಘಟನೆಗಳು ನಡೆಯದಂತೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಚಿತ್ರದುರ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಾಮುಲು, ಮಹಾಕುಂಭಮೇಳ ಒಂದು ಪವಿತ್ರವಾದದ್ದು. ಈ ವೇಳೆ ದೇಶದ ವಿವಿಧ ಮೂಲೆಗಳ ಜನ ಅಲ್ಲಿಗೆ ಬರ್ತಾರೆ. ಗಂಗಾ ಸ್ನಾನ ಅದು ಪುಣ್ಯ ಅಂತ ಭಾವಿಸುವಂತಹ ಪ್ರತೀತಿ ಜನರಲ್ಲಿದೆ. ಹಾಗಾಗಿ ಅಲ್ಲಿ ಉತ್ತರ ಪ್ರದೇಶ ಸರ್ಕಾರ 40 ಕೋಟಿ ಜನರಿಗೆ ವ್ಯವಸ್ಥೆ ಕೂಡ ಮಾಡಿದೆ. ಆದರೆ ಕಾಲ್ತುಳಿತದಲ್ಲಿ ಹಲವಾರು ಸಾವನ್ನಪ್ಪಿದ್ದಾರೆ. ಇನ್ನು ರಾಜ್ಯದಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆಯದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ರಾಮುಲು ತಿಳಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮರ ಹತ್ತಿ ಇಳಿಯಲಾಗದೆ ಓದಾಡ್ತಾ ಇದ್ದ ಬೆಕ್ಕನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಿಸಿದ್ದಾರೆ. ನಗರದ ಒಪ್ಪಳಿ ಬಡಾವಣೆಯ ಎದುರಿನ ಮರದ ಮೇಲೆ ಇಲಿಯನ್ನ ಓಡಿಸಿಕೊಂಡು ಬೆಕ್ಕು ಮರ ಹತ್ತಿತ್ತು. ಆದರೆ ಇಳಿಯೋದಕ್ಕೆ ಸಾಧ್ಯವಾಗದೆ ಪರಿತಪಿಸ್ತಾ ಇತ್ತು. ಇದನ್ನು ಗಮನಿಸಿದ ಸಾರ್ವಜನಿಕರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ಕೊಟ್ಟಿದ್ದಾರೆ. ವಿಷಯ ತಿಳಿದು ಸ್ಥಳಕ್ಕೆ ಬಂದ ತಂಡ ಬೆಕ್ಕನ್ನ ರಕ್ಷಣೆ ಮಾಡಿದೆ. ಅಗ್ನಿಶಾಮಕ ಸಿಬ್ಬಂದಿಯ ಕಾರ್ಯಕ್ಕೆ ಭಾರಿ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಧಾರವಾಡದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಮನನೊಂದು ವ್ಯಕ್ತಿಯೊಬ್ಬ ಮನೆಯನ್ನ ತೋರುತ್ತಿದ್ದ. ಹೀಗಾಗಿ ಭಾರತಿ ಮನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೊರಟಗೆರೆ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನ ಕೊಟ್ಟಿದ್ದಾರೆ. ಇನ್ನು ಮಾರುತಿ ದಂಪತಿಗೆ ಗೃಹ ಸಚಿವ ಪರಮೇಶ್ವರ್ ಧೈರ್ಯ ತುಂಬುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇನ್ನು ಏನಕ್ಕೆ ಸಾಲ ಮಾಡಿದೆ, ಎಷ್ಟು ಹಣ ಕಟ್ಟಬೇಕಿತ್ತು, ನೀನು ಏನ್ ಕೆಲಸ ಮಾಡ್ತಾ ಇದೀಯಾ, ಫೈನಾನ್ಸ್ನವರೇ ಮನೆಗೆ ಬೀಗ ಹಾಕಿದ್ರಾ ಅಂತ ಮಾರುತಿಗೆ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಜನವರಿ 31ರಿಂದ 3 ದಿನಗಳ ಕಾಲ ಎಬಿವಿಪಿ ಪ್ರಾಂತ ಸಮ್ಮೇಳನ ನಡೀತಾ ಇದೆ. ಅಲ್ಲಮ ಪ್ರಭು ಮೈದಾನದಲ್ಲಿ ದಕ್ಷಿಣ ಕರ್ನಾಟಕ ಅಖಿಲ ಭಾರತೀಯರ ವಿದ್ಯಾರ್ಥಿ ಪರಿಷತ್ ವತಿಯಿಂದ 44ನೇ ಎಬಿವಿಪಿ ಪ್ರಾಂತ ಸಮ್ಮೇಳನ ಜರುಗ್ತಾ ಇದೆ. ಹಿರಿಯ ವಿಜ್ಞಾನಿ ಡಾಕ್ಟರ್ ಪಿಎನ್ ಸುರೇಶ್ ದೀಪ ಬೆಳಗುವ ಮೂಲಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಶಿವಮೊಗ್ಗದ ಶಿಮುಲ್ ಹಾಲು ಉತ್ಪಾದಕ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ರೈತರಿಂದ ಖರೀದಿಸುವಂತಹ ಹಾಲಿನ ದರ ಹೆಚ್ಚಿಸುವುದಕ್ಕೆ ಕುರಿತು ಶಿಮುಲ್ ಆದೇಶ ಹೊರಡಿಸಿದೆ. ಇಂದಿನಿಂದ ಪರಿಷ್ಕೃತ ದರ ಜಾರಿ ಮಾಡೋದಾಗಿ ತಿಳಿಸಿದ್ದಾರೆ. ಇನ್ನು ಬೇಸಿಗೆಯಲ್ಲಿ ಹೈನು
ರಾಸುಗಳ ನಿರ್ವಹಣಾ ವೆಚ್ಚ ಅಧಿಕವಾಗುತ್ತೆ. ಅಲ್ಲದೆ ಹಾಲು ಉತ್ಪಾದಕರನ್ನ ಪ್ರೋತ್ಸಾಹಿಸುವ ಸಲುವಾಗಿ ಖರೀದಿ ದರ ಹೆಚ್ಚಿಸಿದ್ದೇವೆ. ಪ್ರಸ್ತುತ ಪ್ರತಿ ಲೀಟರ್ ಹಾಲಿಗೆ 30.13 ರೂಪಾಯಿ ಇದೆ. ಪರಿಷ್ಕೃತ ದರ 32.77 ರೂಪಾಯಿಗೆ ಹೆಚ್ಚಿಸುತ್ತೇವೆ ಅಂತ ಹೇಳಿದ್ದಾರೆ. ರೈತರಿಗೆ ಖರೀದಿಸುವ ಹಾಲಿನ ದರವನ್ನು 2 ರೂಗಳ ಹೆಚ್ಚಳ ಮಾಡಿ ಆಡಳಿತ ಮಂಡಳಿಯಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಮುಂದೆ ಬರುವಂಥ ದಿನಗಳಲ್ಲಿ ಬೇಸಿಗೆ ಕಾಲ ಬರೋದ್ರಿಂದ ನಮ್ಮ ರೈತರಿಗೆ ಸ್ವಲ್ಪ ಆರ್ಥಿಕವಾಗಿ ಸದೃಢರಾಗಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಒಕ್ಕೂಟದ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿಕೊಂಡು 2 ರೂಪಾಯಿ ದರವನ್ನು ನಾವು ಜಾಸ್ತಿ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಕೊಡಗಿನ ಭಾಗಮಂಡಲದಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ನುಡಿದಂತೆ ನಡೆಯುವ ಪಕ್ಷ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೊಡಗಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾಯಿತು. ಈ ಬಾರಿ ಕಾಂಗ್ರೆಸ್ ಶಾಸಕರನ್ನ ಆಯ್ಕೆ ಮಾಡಿದ್ದೀರಿ. ಕೊಡಗಿನ ಜನತೆಗೆ ಧನ್ಯವಾದಗಳು. 5 ಗ್ಯಾರಂಟಿಗಳನ್ನ 1 ವರ್ಷದಲ್ಲಿ ನೆರವೇರಿಸಿದ್ದೇವೆ. ಸಂವಿಧಾನದ ಪ್ರಕಾರ ನಡೆದುಕೊಳ್ಳುವಂತಹ ಸರ್ಕಾರ ನಮ್ಮದು. ಭಾರತವನ್ನ ಹಿಂದೂ ರಾಷ್ಟ್ರ ಮಾಡೋದಕ್ಕೆ ಸಾಧ್ಯವಿಲ್ಲ. ಎಲ್ಲಾ ಧರ್ಮ ಜಾತಿಗಳು ಕೂಡ ಸಮಾನವಾಗಿದೆ. ಇನ್ನು ರೈತರು ನೆರವಿಗೆ ನಮ್ಮ ಪಕ್ಷ ಕೂಡ ಇದೆ. ಮೈಕ್ರೋ ಫೈನಾನ್ಸ್ಗೆ ಕಡಿವಾಣ ಹಾಕ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೊಡಗಿನ ಭಾಗಮಂಡಲದಲ್ಲಿರುವಂತಹ ಮೇಲ್ಸೇತುವೆಯನ್ನ ಸಿಎಂ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ದಾರೆ. 30 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸೇತುವೆಯನ್ನ ಸಿಎಂ ಉದ್ಘಾಟನೆ ಮಾಡಿದ್ರು. ಮಳೆಗಾಲದಲ್ಲಿ ರಸ್ತೆ ಬಂದ್ ಆಗಿ ಸಾರ್ವಜನಿಕರು ಸಮಸ್ಯೆಯನ್ನ ಅನುಭವಿಸ್ತಾ ಇದ್ರು. ಈ ಹಿನ್ನೆಲೆ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿದೆ. ಕೊಡಗು ಜಿಲ್ಲೆಯ ತಲಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯನ್ನ ನೀಡಿದ್ರು. ಕಾವೇರಿಗೆ ವಿಶೇಷ ಪೂಜೆ ಸಲ್ಲಿಸಿ ವಂದಿಸಿದ್ದಾರೆ. ಸಿಎಂಗೆ ಸಚಿವರಾದ ಬೋಸರಾಜು, ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಶಾಸಕರಾದ ಮಂತರ್ಗೌಡ ಸಾಥ್ ನೀಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರನ್ನ ಅದ್ದೂರಿಯಾಗಿ ಸ್ವಾಗತ ಕೂಡ ಮಾಡಲಾಗಿದೆ. ಹಳಿಯಾಳದಲ್ಲಿ ಮೈಕ್ರೋ ಫೈನಾನ್ಸ್ ಮತ್ತು ಬಡ್ಡಿ ಮಾಫಿಯಾ ಬಗ್ಗೆ ಶಾಸಕ ಆರ್ವಿ ದೇಶಪಾಂಡೆಗೆ ದೂರು ನೀಡಲಾಗಿದೆ. ಹಳಿಯಾಳದಲ್ಲಿ ನಡೆದ ಕೆಡಿಪಿ ಸಭೆ ಸಂದರ್ಭದಲ್ಲಿ ಮಹಿಳೆಯರು ಈ ರೀತಿ ದೂರನ್ನ ಕೊಟ್ಟಿದ್ದಾರೆ. ಸರಾಸರಿ 100 ರೂಪಾಯಿ ಸಾಲಕ್ಕೆ 1000 ರೂಪಾಯಿ ವಸೂಲಿ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಸಂತ್ರಸ್ತ ಮಹಿಳೆಯರ ದೂರು ಕೇಳಿದ ಆರ್ವಿ ದೇಶಪಾಂಡೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಹಾಗೂ ಅನಧಿಕೃತ ಬಡ್ಡಿ ವ್ಯವಹಾರ ಮಾಡಿದವರ ಅಂತ ಜನರಿಗೆ ಕಿರುಕುಳ ಆಗಬಾರದು ಅಂತ ಸಭೆಯಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ಫೈನಾನ್ಸ್ ಸಿಬ್ಬಂದಿಗಳಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ಮಂತ್ರಾಲಯ ಶ್ರೀಪಾದರನ್ನ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿದ್ರು. ಪುತ್ತಿಗೆ ಮಠದ ಯತಿದ್ವಯರು ಮಂತ್ರಾಲಯ ಮಠಾಧೀಶರಾದ ಸುಬುಧೇಂದ್ರ ತೀರ್ಥರನ್ನ ಆದರದಿಂದ ಬರಮಾಡಿಕೊಂಡಿದ್ದಾರೆ. ಶ್ರೀಕೃಷ್ಣ ಮುಖ್ಯ ಪ್ರಾಣರ ದರ್ಶನ ಪಡೆದು ಮಂತ್ರಾಲಯ ಶ್ರೀಪಾದರಿಗೆ ಪರ್ಯಾಯ ಪುತ್ತಿಗೆ ಶ್ರೀಪಾದರು ಸತ್ಕರಿಸಿದ್ದಾರೆ. ತಮ್ಮ ಮಠಕ್ಕೂ ಕೂಡ ಮಂತ್ರಾಲಯ ಮಠಕ್ಕೂ ಇರುವಂತಹ ಅವಿನಾಭಾವ ಮಧುರ ಸಂಬಂಧಗಳನ್ನ ಸ್ಮರಿಸಿ ಮುಂದೆಯೂ ಕೂಡ ಇದು ಶಾಶ್ವತವಾಗಿ ಮುಂದುವರಿಯಲಿ ಅಂತ ಹಾರೈಸಿದ್ದಾರೆ. ಈ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಉಪಸ್ಥಿತರಿದ್ದು ದೇವರ ದರ್ಶನ ಪಡೆದುಕೊಂಡಿದ್ದಾರೆ.